ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಹಗರಣ ಆರೋಪ. ಈ ಕೆಪಿಎಸ್ಸಿ ಮೇಲೆ ದಾಳಿ ಮಾಡಿರುವಂತಹ ಅಧಿಕಾರಿಗಳಿಗೆ ಶಾಕ್ ಆಗ್ಬಿಟ್ಟಿದೆ. ಕೇಂದ್ರ ಕಚೇರಿಯ ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ಡಾಟಾ ಡಿಲೀಟ್ ಆಗಿದೆ. ನೋಡಿ ಎಂತ ವಿಪರ್ಯಾಸ, ಎಂತ ವ್ಯವಸ್ಥೆ. ಇದ್ರ ಬಗ್ಗೆ ಯಾರನ್ನ ದೂಷಿಸಬೇಕು? ಪ್ರಶ್ನೆ ಪತ್ರಿಕೆ OMR ಶೀಟ್ ಇಡುವಂತ ಸ್ಟ್ರಾಂಗ್ ರೂಮ್ ಅಲ್ಲಿ ಕೈವಾಡ ಯಾರದು, ಕೈ ಚಳಕೆ ಯಾರು ತೋರಿಸಿದ್ರು? ಈ ಸ್ಟ್ರಾಂಗ್ ರೂಮ್ ನಲ್ಲಿ ಸಿಸಿಟಿವಿ ಇದೆ, ಆದ್ರೆ ಡಾಟಾ ಡಿಲೀಟ್. 6 ತಿಂಗಳ ಡೇಟಾ ಸಂಗ್ರಹಿಸಿರುವಂತಹ ಕೆಪಿಎಸ್ಸಿ ಅಧಿಕಾರಿಗಳು OMR ಶೀಟ್ಗಳ ಸ್ಕ್ಯಾನ್ ಮಾಡಿರುವಂತಹ ಹಾರ್ಡ್ ಡಿಸ್ಕ್ ನಾಪತ್ತೆಯಾಗಿದೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯ ಹಾರ್ಡ್ ಡಿಸ್ಕ್ಗೆ ಪತ್ತೆ ಇಲ್ಲ, ನಾಪತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಮತ್ತು OMR ಟ್ಯಾಂಪರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಪರೀಕ್ಷೆ ಮುಗಿದ ಮೇಲೆ ಎಲ್ಲ OMR ಶೀಟ್ ಸ್ಕ್ಯಾನ್ ಅನ್ನ ಮಾಡಲಾಗುತ್ತೆ. ಪರೀಕ್ಷೆ ಪ್ರಾರಂಭ ಆಗುವ ಸ್ಟ್ರಾಂಗ್ ರೂಮ್ಗೆ ತರಬೇಕು. ಪ್ರಶ್ನೆ ಪತ್ರಿಕೆ OMR ಇಡುವಂತಹ ದಿನದ 24 ಗಂಟೆ ಸಿಸಿಟಿವಿ ಇರಬೇಕು, ಅದರ ಕಣ್ಗಾವಲು ಇಡಬೇಕು. ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ಡಾಟಾ ಸಂಗ್ರಹ ಮಾಡಿ ಇಡಬೇಕು. ಪರೀಕ್ಷೆ ಮುಗಿದ ವರ್ಷದ ತನಕ ಡಾಟಾ ಇಟ್ಟಿರಬೇಕು. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಏನ್ ಕತೆ ಅಂತ, ಯಾರನ್ನು ದೂಷಿಸಬೇಕು ಅಂತ? ಇಲ್ಲಿ ಸಿಸಿಟಿವಿ ಡಾಟಾ ಎಲ್ಲ ನಾಪತ್ತೆ ಆಗಿದ್ರೆ ಕತೆ ಏನು ಅಂತ? ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಇಲ್ಲೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟ್ರಾಂಗ್ ರೂಮ್ನ ಡಾಟಾನೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದಾಗಿದೆ. ಸಿಐಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮೊದಲು ಸ್ಟ್ರಾಂಗ್ ರೂಮ್ನಲ್ಲಿದ್ದಂತಹ ಒಂದಷ್ಟು ಫೂಟೇಜ್ಗಳನ್ನು ಪರಿಶೀಲನೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ OMR ಶೀಟ್ಗಳನ್ನು ತಿದ್ದುಪಡಿ ಏನಾದರೂ ಮಾಡಿದಾರಾ ಇಲ್ವಾ ಅನ್ನುವಂಥದ್ದು ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ. ಆದ್ರೆ ಅದರ DVR ಕೂಡ ಇಲ್ಲದೆ ಇರುವಂತದ್ದು ನಿಜಕ್ಕೂ ಶಾಕಿಂಗ್ ಅಂತಾನೆ ಹೇಳ್ಬೋದು. ನಿನ್ನೆಯಷ್ಟೇ ಇದೇ ಒಂದು ಕಚೇರಿಗೆ ದಾಳಿಯನ್ನ ನಡೆಸಿದ್ರು, ಅಂದ್ರೆ 2ನೇ ಬಾರಿ ಒಂದು ದಾಳಿಯನ್ನ ನಡೆಸಿದ್ರು. ಆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ರಾಘವೇಂದ್ರ ಹೆಗಡೆ ಏನಿದ್ದಾರೆ ಅವರು ಕೂಡ ಒಂದಷ್ಟು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ 1 ವರ್ಷಗಳವರೆಗೂ ಇರಬೇಕಾದಂತಹ ಒಂದು ಡಾಟಾ ಏನಿದೆ ಅದ್ಯಾವುದು ಕೂಡ ಇಲ್ಲದೆ ಇರುವಂತದ್ದು ಇಲ್ಲಿ ಕಂಡು ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ಪರೀಕ್ಷೆ ನಡೆದ ಬಳಿಕ ಅದರ ಒಂದಷ್ಟು ಇದನ್ನ ಇಡಬೇಕಾಗುತ್ತೆ, ಅಂದ್ರೆ ಸಿಸಿಟಿವಿಗಳನ್ನು ಇಡಬೇಕಾಗುತ್ತೆ, ಸ್ಟೋರೇಜ್ ಅನ್ನ ಮಾಡಬೇಕಾಗುತ್ತೆ. ಆದ್ರೆ ಇದು ಯಾವುದನ್ನು ಕೂಡ ಮಾಡದೆ ಈ ರೀತಿಯಾಗಿ ಒಂದು ಕೃತ್ಯವನ್ನ, ಅಂದ್ರೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿರೋದು ಸಾಕಷ್ಟು ಒಂದು ಪುಷ್ಟಿ ನೀಡುತ್ತೆ. ಅಂದ್ರೆ ಈ ಒಂದು ಪ್ರಕರಣ ನಡೆದಿದೆ ಅಂತ ಹೇಳಿ ಇಲ್ಲಿಯವರೆಗೆ ಆರೋಪ ಇತ್ತು, ಆ ಆರೋಪಕ್ಕೆ ಬೇಕಾದಂತಹ ಎಲ್ಲಾ ಪುಷ್ಟಿಗಳನ್ನು ನೀಡ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಸದ್ಯ ಯಾವಾಗ ಈ ಒಂದು ಹಗರಣದ ಆರೋಪ ಹೊರಗಡೆ ಬಂತು, ನಂತರದ ದಿನಗಳಲ್ಲಿ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿರಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಅಂದ್ರೆ ಈ ಯಾವಾಗ ದಾಳಿಯನ್ನ ನಡೆಸಿತು ಮತ್ತೆ ಯಾವಾಗ ಆ ಮಂಜುನಾಥ್ ಆ ವಿಡಿಯೋವನ್ನ ಹರಿಬಿಟ್ಟಿದ್ರು ಆ ಸಂದರ್ಭದಲ್ಲಿಯೇ ಎಲ್ಲವನ್ನೂ ಕೂಡ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ಇಲ್ಲಿದ್ದಂತಹ ಸಿಬ್ಬಂದಿಗಳು ಮಾಡಿದ್ದಾರೆ ಅನ್ನುವಂಥಕ್ಕೆ ಬೇಕಾದಂತಹ ಎಲ್ಲಾ ಎವಿಡೆನ್ಸ್ ಗಳನ್ನ ಸಿಐಡಿ ಅಧಿಕಾರಿಗಳು ನೀಡಿರುವಂತದ್ದು. ಹೀಗಾಗಿ ಸದ್ಯ ಸಿಐಡಿ ಅಧಿಕಾರಿಗಳು ಇಲ್ಲಿ ಯಾರು ಇನ್ಚಾರ್ಜ್, ಅಂದ್ರೆ ಆ 24 ಗಂಟೆಗಳವರೆಗೂ ಕೂಡ ಸಿಸಿಟಿವಿಗಳು ಆನ್ ಆಗಿರಬೇಕು, ಅದಕ್ಕೆ ಒಂದು ಮಾನಿಟರ್ ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನು ಕೂಡ ನೇಮಿಸಬೇಕಾಗುತ್ತೆ. ಆದ್ರೆ ಇಲ್ಲಿಯವರೆಗೆ ಅಂತಹ ಒಂದು, ಅಂದ್ರೆ ಅದನ್ನ ಯಾರು ಮಾನಿಟರ್ ಅನ್ನ ಮಾಡ್ತಾ ಇದ್ರು ಮತ್ತೆ ಯಾರು ಈ ರೀತಿ ಅದನ್ನ ಇನ್ಚಾರ್ಜ್ ಆಗಿದ್ರು ಅದೆಲ್ಲದರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಸಿಐಡಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಇನ್ಚಾರ್ಜ್ ಇದ್ದಾರೆ ಅವರನ್ನ ನೋಟಿಸ್ ನೀಡಿ ಅವರಿಗೆ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ ಅವರಿಗೂ ಸೇರಿ ಒಂದಷ್ಟು ಅಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ನೋಟಿಸ್ ಅನ್ನು ನೀಡಿ ಇಂತಹ ಸಮಯದಲ್ಲಿ ನೀವು ಸಿಐಡಿ ಕಚೇರಿಗೆ ಬಂದು ಸಿಐಡಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈ ವೇಳೆ ಈ ಒಂದು ಸ್ಟ್ರಾಂಗ್ ರೂಮ್ನಲ್ಲಿದ್ದಂತಹ DVR ಸಂಬಂಧಿತವಾಗಿ ಮತ್ತು ಸಿಸಿಟಿವಿ ಸಂಬಂಧಿತವಾದಂತಹ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸ್ಪಷ್ಟೀಕರಣವನ್ನ ಯಾರು ಅದರ ಇನ್ಚಾರ್ಜ್ ಯಾರಿದ್ದಾರೆ ಅವರು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಪ್ರೊಸೀಜರ್ ಆಗಿರುವಂತದ್ದು. ಪ್ರೊಸೀಜರ್ ಅನ್ನ ಯಾಕೆ ಫಾಲೋ ಮಾಡಂದ್ರೆ ಒಬ್ಬ ಅಧಿಕಾರಿ ಅದಕ್ಕೆ ಅಂತಾನೆ ನೇಮಿಸ ಮಾಡಿದಂತಹ ಸಂದರ್ಭದಲ್ಲಿ ಅವನ ಕೆಲಸವನ್ನೇ ಆತ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಆತ ಒಂದು ತಪ್ಪು ಎಸಗಿರೋದು ಇಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ
ಟೆಕ್ನಿಕಲ್ ಅಕಸ್ಮಾತ್ ಇವರು ಏನಾದರೂ ಇದೇ ರೀತಿಯಾದಂತಹ ಸಾಕ್ಷಿಗಳನ್ನು ನಾಶ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಹೊರತುಪಡಿಸಿ ಈಗ ಆ ಸಿಸಿಟಿವಿಗಳನ್ನ ಅವಶ್ಯಕತೆ ಇದೆ. ಹೀಗಾಗಿ ಸಿಐಡಿಯ ಸೈಬರ್ ಸೆಲ್ ಅದನ್ನ ರಿಕವರಿ ಮಾಡೋದಕ್ಕೆ ಬೇಕಾದಂತಹ ಏನೇನು ಮಾಡಬಹುದು ಅಂತ ಹೇಳಿ ನೋಡಬೇಕಾಗುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ನೋಡಬೇಕಾಗುತ್ತೆ, ಯಾಕಂದ್ರೆ ಡಿವಿಆರ್ಎ ಇಲ್ಲ ಅಂತ ಹೇಳದ ಮೇಲೆ ಅದನ್ನು ರಿಕವರಿ ಮಾಡೋದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಮುಂದಿನ ದಿನಗಳಲ್ಲಿ ಮೂಡುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅಷ್ಟಕ್ಕೂ ಆ ಡಿವಿಆರ್ ಎಲ್ಲಿ ಹೋಯಿತು ಅಂದ್ರೆ ಯಾರ ಕೈಗೆ ಇದಾಯಿತು, ಸಾಕ್ಷಿಗಳನ್ನು ನಾಶ ಮಾಡುವಂತಹ ಉದ್ದೇಶದಿಂದಾಗಿಯೇ ಈ ರೀತಿಯಾದಂತಹ ಸಿಸಿಟಿವಿಗಳನ್ನು ನಾಶಪಡಿಸುವಂತದ್ದು, ಸಿಸಿಟಿವಿಗಳನ್ನ ಅದು ಕ್ಯಾಮೆರಾ ಸರಿ ಇಲ್ಲ ಮತ್ತೆ ಮತ್ತೊಂದು ಸಬೂಬುಗಳನ್ನ ನೀಡಬಹುದು ಮುಂದೆ ಏನಾದರೂ ಕೇಳಿದಂತಹ ಸಂದರ್ಭದಲ್ಲಿ ಅಂತ ಹೇಳಿ ಅಂದುಕೊಂಡಿದ್ರೆ ಅದರಷ್ಟು ಮೂರ್ಖತನ ಯಾವುದೂ ಕೂಡ ಇಲ್ಲದೆ ಇರುವಂತದ್ದು. ಯಾಕಂದ್ರೆ ಇದು ಬಹುದೊಡ್ಡದಾದಂತಹ ಒಂದು ಹಗರಣ, ಪರ್ಟಿಕ್ಯುಲರ್ ಆಗಿ ಇಂತಹ ಒಂದು ಅವಧಿಯಲ್ಲಿ ಆಗಿರುವಂತಹ ಒಂದು ಹಗರಣ ಆಗಿರುವಂತಹ ಕಾರಣದಿಂದಾಗಿ ಸಹಜವಾಗಿ ಅವರ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಅದಕ್ಕೆ ಬೇಕಾದಂತಹ ಸಾಂದರ್ಭಿಕ ಸಾಕ್ಷಿಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಕಲೆ ಹಾಕುವಂತಹ ಮುಖಾಂತರ ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಅಭಿಷೇಕ್, ಈಗ ರೂಮ್ ಹೆಸರಿ ಮಾತ್ರ ಸ್ಟ್ರಾಂಗ್ ರೂಮ್ ಅಂತ ಇದೆ, ನೋಡಿದ್ರೆ ರೂಮ್ ಬಹಳ ವೀಕ್ ಆಗಿದೆ. ವೀಕ್ ಮಾಡಿಸೋರು ಯಾರು? ಅದ್ರ ಹಿಂದಿರುವಂತ ಕಾಣದ ಕೈಗಳು ಯಾವ್ಯಾವ್ದು? ಹಾಗಾದ್ರೆ ಅದ್ರ ಬಗ್ಗೆ ಏನಾದ್ರೂ ತನಿಖೆ ಆಗ್ತಿದ್ಯಾ? ಅದೆಲ್ಲದರ ತನಿಖೆ ಈಗಾಗಲೇ ಮುಂದುವರೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ಯಾವ ಫೂಟೇಜ್ಗಳು ಇಲ್ಲವೋ ಅದರ ಹಿಂದಿನಂತಹ ವ್ಯಕ್ತಿಗಳು ಯಾರ್ಯಾರು ಅನ್ನುವಂತಹ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನೋಟಿಸ್ ಅನ್ನು ನೀಡಲಾಗುತ್ತೆ ಅಧಿಕಾರಿಗಳಿಗೆ. ಆ ಅಧಿಕಾರಿಗಳಿಂದ ಸ್ಪಷ್ಟನೆಯನ್ನು ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಹೀಗಾಗಿ ಸದ್ಯ ಎಲ್ಲಾ ಒಂದು ಏನಿದೆ ಹಗರಣದ ಪ್ರಮುಖವಾಗಿ ಕಾಣಿಸಿಕೊಂಡಿರುವಂತದ್ದು ಶಿವಶಂಕರಪ್ಪ ಸಾಹುಕಾರ ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ ಅವರ ಮೇಲೆ ಮೊದಲು ಅಲಿಗೇಷನ್ ಅನ್ನು ಬರುತ್ತೆ. ಅಲಿಗೇಷನ್ ಬಂದಂತಹ ಸಂದರ್ಭದಲ್ಲಿ ಅವರ ಕೆಳ ಹಂತದ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಇವರು ನೀಡಿರುವಂತಹ ಒಂದು ಡೈರೆಕ್ಷನ್ ನಿಂದಲೇ ಈ ರೀತಿಯಾದಂತಹ ಕೃತ್ಯಗಳನ್ನ ಅಂದ್ರೆ ಸಿಸಿಟಿವಿಗಳನ್ನ ನಾಶ ಮಾಡುವಂತದ್ದು ಮತ್ತೆ ಡಿವಿಆರ್ಗಳನ್ನ ನಾಶ ಮಾಡುವಂತಹ ಪ್ರಕ್ರಿಯೆಗಳು ನಡೆದಿರಬಹುದು ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಊಹಿಸಬಹುದು. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಕಲೆ ಹಾಕಿದ ಬಳಿಕವಷ್ಟೇ ಸ್ಪಷ್ಟವಾಗಿ ಉತ್ತರ ಸಿಗಲಿದೆ. ನಿಮ್ಮೆಲ್ಲ ಮಾಹಿತಿಗೆ